Hi friends, welcome back to Patel Computer YouTube ಚಾನಲ್. ಡಿಗ್ರಿ ಹಾಗೂ ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಯಾರ್ಯಾರು ಅರ್ಹತೆ ಹೊಂದಿರ್ತಾರೆ, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಬೇಕಾಗುವ ದಾಖಲೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಏನ್ ಮಾಡಿದ್ದಾರೆ, ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಭಾರತದ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಸಮತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹೊಂದಿರುವ ಬದ್ಧತೆ ಒಂದು ಅಂಗವಾಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ 30,000 ರೂಪಾಯಿ ಮೊತ್ತದ ಸ್ಕಾಲರ್ಶಿಪ್ ನೀಡುತ್ತದೆ. ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಏನ್ ಮಾಡ್ತಾರೆ, 30,000 ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತಂದ್ರೆ, ಈ ವಿದ್ಯಾರ್ಥಿ ವೇತನವನ್ನು ಅವರ ಮೊದಲ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮದ ಪೂರ್ಣ ಅವಧಿಗೆ ನೀಡಲಾಗುವುದು. ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ, ವಿದ್ಯಾರ್ಥಿನಿ ವೇತನವನ್ನು ಮೊದಲನೇ ವರ್ಷ ಪದವಿ ಅಥವಾ ಮೊದಲನೇ ವರ್ಷ ಡಿಪ್ಲೊಮಾ ಇದ್ದಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಅದೇ ರೀತಿಯಾಗಿ ಏನ್ ಮಾಡ್ಬೇಕು, 2ನೇ ವರ್ಷ ಹಾಗೂ 3ನೇ ವರ್ಷ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ರಿನ್ಯೂವಲ್ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ನಿಮ್ಗೆ ಪ್ರತಿ ವರ್ಷದ 30,000 ರೂಪಾಯಿ ನಿಮ್ಮ ಖಾತೆಗೆ ಸ್ಕಾಲರ್ಶಿಪ್ ಅನ್ನು 30,000 ರೂಪಾಯಿ ಜಮಾ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಏನಿರಬೇಕು ಅಂತ ಅದಕ್ಕೆ ನೋಡ್ಬೇಕಾದ್ರೆ ಈ ಕೆಳಗಿನ ಅರ್ಹತೆಯನ್ನು ಪೂರೈಸುವ ಎಲ್ಲ ವಿದ್ಯಾರ್ಥಿನಿಯರು ಏನ್ ಮಾಡ್ಬೇಕಂದ್ರೆ 10ನೇ ತರಗತಿ ಮತ್ತು 12ನೇ ತರಗತಿಗಳು ಅರ್ಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದಿ ಪಾಸ್ ಆಗಿರ್ಬೇಕು. ಅಂದ್ರೆ 10ನೇ ತರಗತಿ ಸರ್ಕಾರಿ ಶಾಲೆ ಓದ್ಕೊಂಡು PUC ಬಂದ್ಬಿಟ್ಟು ಇವಾಗ ಪ್ರೈವೇಟ್ ಸ್ಕೂಲ್ ಕಾಲೇಜಲ್ಲಿ ಏನಾದ್ರು ವಿದ್ಯಾರ್ಥಿ ಪಡೆದಿದ್ರೆ ಅಂತವ್ರಿಗೆ ಅವಕಾಶ ಇರುವುದಿಲ್ಲ. 10ನೇ ತರಗತಿ ಹಾಗೂ 12ನೇ ತರಗತಿ ಎರಡು ಕೂಡ ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಅಲ್ಲಿ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗದಂತ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಮಾನ್ಯತೆ ಪಡೆದ ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಪದವಿ ಕಾರ್ಯಕ್ರಮ ಅಥವಾ ಡಿಪ್ಲೊಮಾ ಕೋರ್ಸಿನ 2 ರಿಂದ 5 ವರ್ಷಗಳ ಅವಧಿಯ ಕಾರ್ಯಕ್ರಮಗಳು ಇರ್ತವೆ. ಅದು ಕೂಡ ಮೊದಲ ವರ್ಷಕ್ಕೆ ಶೈಕ್ಷಣಿಕ ವರ್ಷ 2026-27ರಂದು ಸಾಮಾನ್ಯ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದಿರಬೇಕು. ಅಂದ್ರೆ ನಿಮ್ಮ ಫಸ್ಟ್ ಇಯರ್ ಡಿಪ್ಲೊಮಾ ಅಥವಾ ಫಸ್ಟ್ ಇಯರ್ ಡಿಗ್ರಿ ಆದಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಅದೇ ರೀತಿಯಾಗಿ ಮತ್ತೆ ಏನೇನು ಡೀಟೇಲ್ಸ್ ಇದೆ ನೋಡೋಣ. ಸೊ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸಲ್ಲಿಸಬೇಕಾದಲ್ಲಿ ಒಂದು ವೆಬ್ಸೈಟ್ ಮೂಲಕ ನಿಮಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಹಾಗೂ ಯಾವ ಒಂದು ವೆಬ್ಸೈಟ್ ಇರುತ್ತೆ ಅದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟ ನೋಡ್ಬೇಕಾದ್ರೆ ಮೊದಲನೇದಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ನಿಮ್ಮ ಮುಖದ 2 ಇಂಚ್ ಇಂಟು 2 ಇಂಚ್ ಒಂದು ಅಳತೆಯ ಬಣ್ಣದ ಫೋಟೋ ಅಂದ್ರೆ ಕಲರ್ ಫೋಟೋ ಇರಬೇಕು. ಸುಮಾರು ಈಗಾಗಲೇ ಒಂದು 6 ತಿಂಗಳಿಗಿಂತ ಮುಂಚೆ ತೆಗೆದಂತ ಫೋಟೋ ಇರಬೇಕು. ಕೆಲವೊಬ್ಬರು ಏನ್ ಮಾಡ್ತಾರೆ, 10ನೇ ತರಗತಿ ಇದ್ದಂತ ಫೋಟೋ 12ನೇ ತರಗತಿಯಲ್ಲಿ ಕಲಿತಂತ ಫೋಟೋ ಹಾಕ್ತಾರೆ. ಆ ಒಂದು ಫೋಟೋಗಳು ನಡೆಯೋದಿಲ್ಲ. ಸೊ ಇವಾಗಿನ ಪ್ರೆಸೆಂಟ್ ಫೋಟೋ ಇದ್ರೆ ಬೆಸ್ಟ್ ಇರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನ ಮುಂಭಾಗದ ಸ್ಪಷ್ಟವಾದ ಬಣ್ಣದ ಅಥವಾ ಎಡಿಟ್ ಮಾಡಲಾದ ಡಿಜಿಟಲ್ ಪ್ರತಿ ಅಂದ್ರೆ ಒರಿಜಿನಲ್ ಆಧಾರ್ ಕಾರ್ಡ್ ಏನು ಬರುತ್ತೆ ಅದು ಫ್ರಂಟ್ ಸೈಡ್ ಇದ್ದಂತ ಒಂದು ಕಲರ್ ಆಧಾರ್ ಕಾರ್ಡ್ ಅನ್ನು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡ್ ನ ಸ್ಕ್ರೀನ್ ಶಾಟ್, ಬ್ಲರ್ ಆಗಿರೋ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿಯನ್ನು ಸಲ್ಲಿಸಬೇಡಿ. ಅಂದ್ರೆ ಇವೆಲ್ಲ ದಾಖಲೆಗಳು ಎಲ್ಲೊಬ್ಬರು ಏನ್ ಮಾಡ್ತಾರೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಟ್ಯಾಚ್ ಮಾಡಿ ಅದೇ ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅಥವಾ ಮೊಬೈಲ್ ನಲ್ಲಿ ಸ್ಕ್ರೀನ್ ಶಾಟ್ ಹಾಕೊಂಡು ಅದೊಂದು ಅದೇ ಅಪ್ಲೋಡ್ ಮಾಡ್ತಾರೆ, ಅದನ್ನು ನಡೆಯೋದಿಲ್ಲ. ಸೊ ಅದಕ್ಕಾಗಿ ಆಧಾರ್ ಕಾರ್ಡ್ ನ ಒರಿಜಿನಲ್ ಕಾಪಿ ತಗೊಂಡು ಬಂದು ಫ್ರಂಟ್ ಸೈಡ್ ಇದ್ದಂತ ಆಧಾರ್ ಕಾರ್ಡ್ ಅನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮತ್ತೆ 2ನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡ್ಬೇಕಾದ್ರೆ 2ನೇ ಒಂದು ದಾಖಲೆ ಬಂದು ಬ್ಯಾಂಕ್ ವಿವರಗಳು ಬೇಕಾಗುತ್ತೆ ಹಾಗೂ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆಯ ಪಾಸ್ಬುಕ್ ನ ಮೊದಲ ಪುಟದ ಸ್ಪಷ್ಟವಾದ ಮತ್ತು ಎಡಿಟ್ ಮಾಡದೇ ಇರೋ ಡಿಜಿಟಲ್ ಪ್ರತಿ ಅಂದ್ರೆ ನಿಮ್ಮ ಒಂದು IFSC ಕೋಡ್ ಕಾಣಿಸ್ಕೊಳ್ಳೋ ತರ ಒಂದು ಪಾಸ್ಬುಕ್ ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಯಾವುದೇ ಒಂದು ಪಾಸ್ಬುಕ್ ಅಥವಾ ಚೆಕ್ ಬುಕ್ ಏನಿರುತ್ತೆ ಆ ಒಂದು ಕಾಪಿಯನ್ನು ಬೇಕಾಗುತ್ತೆ. ಅದು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಂಥ ಕ್ಲಿಯರ್ ಆದಂತ ಒಂದು ಪಾಸ್ಬುಕ್ ಬೇಕಾಗುತ್ತೆ. ಅದು ಕೂಡ ನಿಮ್ಮ ಹತ್ರ ಇಟ್ಕೋಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ 3ನೇದಾಗಿ ನೋಡ್ಬೇಕಾದ್ರೆ 10ನೇ ತರಗತಿಯ ಅಂಕಪಟ್ಟಿ ಬೇಕಾಗುತ್ತೆ. ನಿಮ್ಮ 10ನೇ ತರಗತಿ ಅಂಕಪಟ್ಟಿ ಸ್ಪಷ್ಟವಾದ ಅಥವಾ ಎಡಿಟ್ ಮಾಡಲ್ಲ ಡಿಜಿಟಲ್ ಪ್ರತಿ ಅಂದ್ರೆ
ಒರಿಜಿನಲ್ 10ನೇ ಅಂಕಪಟ್ಟಿ ಏನಿರುತ್ತೆ ಆ ಒಂದು ಅಂಕಪಟ್ಟಿ ಬೇಕಾಗುತ್ತೆ. ಯಾವುದೇ ರೀತಿಯಾಗಿ ಫೋಟೋ ಕಾಪಿ, ಕಲರ್ ಪ್ರಿಂಟ್ಔಟ್ ಅಥವಾ ಜಿರಾಕ್ಸ್ ಅಥವಾ ಕ್ರಾಪ್ ಮಾಡೋದ ಅಂತ ಒಂದು ಮಾರ್ಕ್ಸ್ ಕಾರ್ಡ್ ನಡೆಯೋದಿಲ್ಲ. ಸೊ 10ನೇ ತರಗತಿ ಹಾಗೂ 12ನೇ ತರಗತಿ 2 ಮಾರ್ಕ್ಸ್ ಕಾರ್ಡ್ ಇರ್ತವೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಸ್ಕ್ಯಾನ್ ಮಾಡಿಕೊಂಡು ಅದೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ 4ನೇದಾಗಿ ಲಾಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ ಕಾಲೇಜಿಗೆ ಪ್ರವೇಶ ಪಡೆದಿರುವ ಪುರಾವೆ. ಅಂದ್ರೆ ನೀವು ಯಾವುದೇ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿದ ನಂತರ ಅಲ್ಲಿ ಕೊಟ್ಟಂತ ಒಂದು ರಿಸಿಪ್ಟ್ ಇರುತ್ತೆ, ಆ ಒಂದು ರಿಸಿಪ್ಟ್ ಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ಏನು ಅಡ್ಮಿಷನ್ ಶುಲ್ಕ ಏನು ಪಾವತಿಸ್ತೀರ ಆ ಒಂದು ಪಾವತಿಯ ರಸೀದಿಯನ್ನು ತಗೊಂಡು ಬರಬೇಕು. ಆ ಒಂದು ಪಾವತಿಯಲ್ಲಿ ನಿಮ್ಮ ಹೆಸರು ಇರಬೇಕು, ಯಾವ ಒಂದು ಅಡ್ಮಿಷನ್ ಮಾಡಿದ ಅಡ್ಮಿಷನ್ ಹೆಸರು ಇರಬೇಕು, ಯಾವ ಕೋರ್ಸದ ವರ್ಷ ಇದೆ, ನಿಮ್ಮ ದಾಖಲೆಗಳು ಯಾವ ದಿನಾಂಕದಂದು ಅಡ್ಮಿಷನ್ ಮಾಡಿದ್ರ ಕ್ಲಿಯರ್ ಆಗಿ ಒಂದು ಇಲ್ಲಿ ಇರಬೇಕು. ಅದ್ರ ಜೊತೆಗೆ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರೆ ಅವರ ಸೀಲ್ ಹಾಗೂ ಸಿಗ್ನೇಚರ್ ಇದ್ದಂತ ಒಂದು ರಿಸಿಪ್ಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವೆಲ್ಲ ದಾಖಲೆಗಳೊಂದಿಗೆ ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಈ ಒಂದು ಸಲ್ಲಿಕೆ ಮಾಡಬೇಕಾದ್ರೆ ಯಾವ ವೆಬ್ಸೈಟ್ ಬೇಕು ಅಂತಂದ್ರೆ azimpremjifoundation.org ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಯಾರ್ಯಾರು ಇನ್ನವರೆಗೂ ಫಸ್ಟ್ ಇಯರ್ ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅವ್ರಿಗೆ ಇವತ್ತು 10 ಆಗಸ್ಟ್ 2026 ಇಲ್ಲಿ ಪ್ರಾರಂಭವಾಗಿರುತ್ತೆ ಹಾಗೂ ಕೊನೆಯ ದಿನಾಂಕ ಬಂದು 31 ಆಗಸ್ಟ್ 2026 ಇದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಅದರ ಒಳಗಾಗಿ ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು, ಮಹಿಳೆಯರಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ. ಅರ್ಜಿಯನ್ನು ಕಂಪಲ್ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಇದರ ಸದುಪಯೋಗ ಪಡೆದುಕೋಬೇಕಾಗಿ ಒಂದು ವಿಡಿಯೋ ಮೂಲಕ ನಿಮಗೆ ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತೇನೆ. ನಮ್ಮ ಮಾಹಿತಿಯನ್ನು ಇಷ್ಟವಾದ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ರೆ ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಗಳ ಗ್ರೂಪ್ಗೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ವಿಡಿಯೋ ಹಾಕ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.